ಯಾಕತ್ತೆ ಇಲ್ಲಿ ನಿಂತ್ಕೊಂಡಿದ್ಯಾ? ಈ ಗಿಡ್ಡಿ ಕೆಲಸ ಕರ್ಕೊಂಡು ಹೋಗ್ತಾಳಲ್ಲ, 350 ರೂಪಾಯಿ ಕೂಲಿ ಹಾಕ್ಕೊಡ್ತಾರೆ. 250 ಅಂತೇಳಿ ಸುಮ್ಮನೆ ಕರ್ಕೊಂಡು ಹೋಗೋರ್ಗೆಲ್ಲನ ಹೇಳ್ತಾಳೆ. ಇವು ನಮ್ಮ ಮ್ಯಾಗಳ ಸಿಟ್ಟಿಗೆ ಇವೆಲ್ಲನ ಅವಳು ಹೇಳ್ದಂಗೆ ಕೇಳ್ತಾವೆ. ಈ ಮಂಜಕ್ಕನು ಇರುಕ್ಕಮ್ಮ ಇವಳೆಲ್ಲನ ವಿನೋದಮ್ಮ ಇವರೆಲ್ಲನ ಅವಳು ಹೇಳ್ದಂಗೆ ಕೇಳ್ತಾರೆ. ಅದಕ್ಕೇನೆ ಅವಳು ಈಗ ಕೂಲಿ ಕರ್ಕೊಂಡು ಹೋಗ್ತಾರಲ್ಲ, ದುಡ್ಡು ಕೊಡಕ್ಕೆ ಬಂದವ್ರೆ ಅಲ್ವರಾಗೆ ಎಷ್ಟು ಏನು ಎಷ್ಟು ಲೆಕ್ಕಾಚಾರ ಮಾಡ್ತಾರೆ, ಎಷ್ಟು ಆಳು ಎಷ್ಟಾಗೈತೆ ದುಡ್ಡು, ಎಷ್ಟು ಹಾಕ್ಕೊಡ್ತೀವಿ ಕೂಲಿ ಅಂತ ಲೆಕ್ಕಾಚಾರ ಮಾಡ್ತಾವಣ್ಣ. ಇಲ್ಲಿ ಕುತ್ಕೊಂಡು ಬಂದೈತೆ ನೋಡು. ಅದೇ ಮನೆ ಪ್ರತಾಪಣ್ಣ ಅಂತ ನಮ್ಮ ಗುಂಡಪ್ಪ ಪರಿಚಯ ಐತಿ ಹೇಳು. ಈ ಮಣ್ಣ ಇನ್ನ ಪರಿಚಯ ಐತಿ ಹೇಳು. ಕೇಳಿದ್ರೆ ಗೊತ್ತಾಗುತ್ತೆ ಹೆಂಗೆ ಹಾಕ್ಕೊಡ್ತೀಯಣ್ಣ ಕೂಲಿ ಏನು ಎತ್ತ ಅಂತ ಕೇಳೋಣದಲ್ಲಿ. ಅಣ್ಣ ಬಾರಣ್ಣ ಇಲ್ಲಿ ಬಾ. ಏನಮ್ಮ ಅಣ್ಣ ಚೆನ್ನಾಗಿದ್ದೀರಾ? ಏನು ಬೆಳೆ ಹಾಕಿದ್ದೀರಣ್ಣ? ಟೊಮೊಟೊ ರೇಟ್ ಇಲ್ಲ, ಕಡಿಮೆ ಆಗೈತಲ್ಲ? ಹ್ಞೂ ಚೆನ್ನಾಗಿದೀವಮ್ಮ. ರೇಟ್ ಕಡಿಮೆ ಆಗೈತೆ. ನಮ್ಮ ಗುಂಡಪ್ಪನ ಗೋಳಾಡ್ತಾನೆ, ನಾನು ಗೋಳಾಡ್ತೀನಿ. ಇನ್ನೇನು ಮಾಡೋಣಮ್ಮ? ಮಾಡಲೇಬೇಕಲ್ಲಮ್ಮ. ಏನಾದರೂ ಒಂದು ಮಾಡಿದ್ದೀವಿ ಅಂತಂದ್ರೆ ಮಾಡಲೇಬೇಕಲ್ಲ. ಹ್ಞೂ ಅಣ್ಣ, ಮಾಡಲೇಬೇಕು. ಲಾಸ್ ಆಗಲಿ, ಒಂದ್ಸತಿ ಲಾಭ ಅನ್ನೋದು ಬರುತ್ತೆ, ಒಂದ್ಸತಿ ಲಾಸ್ ಆಗುತ್ತೆ. ಹಿಂಗೆ ಅಣ್ಣ ರೈತರು ಅದು ಬಲು ಕಷ್ಟ. ಯಾವಾಗ ಯಾವ ಟೈಮಿಗೆ ಹಿಂಗಾಗುತ್ತೆ, ಸಿಕ್ಕಿದ್ರೆ ಬೆಲೆ ಸಿಗುತ್ತೆ, ಸಿಗಲಿಲ್ಲ ಅಂದರೆ ಒಂದೊಂದು ತಡಿ ಎಡವಟ್ಟುಗಳು ಆಗುತ್ತೆ. ರೈತರು ಹಿಂಗೆ ಕಣಣ್ಣ. ಕಷ್ಟ ಕಷ್ಟ ಕಣಣ್ಣ, ರೈತರ ಜೀವನ ಭಾಳ ಕಷ್ಟ. ಟೊಮೊಟೊ ರೇಟ್ ನೋಡಿ ಇವಾಗ ಎಷ್ಟು ಕಡಿಮೆ ಆಗ್ಬಿಟ್ಟೈತೆ. ಭಾಳ ಒಂಥರ ಇವಾಗ ಬೇಜಾರಾಗುತ್ತೆ. ಹಿಂಗಾದಾಗ ಒಳ್ಳೆ ರೇಟನ್ನು ತಗೊಂಡಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಇದು ಒಂದ್ಸತಿ ಲಾಸ್ ಅಂತ ಮಾಡ್ಬೇಕಷ್ಟೇ. ಏನಪ್ಪ ಈ ಹೆಂಗೆ ಹಾಕ್ಕೊಡ್ತೀರಾ ನೀವು ಕೂಲಿನ? ಎಷ್ಟು ಕೂಲಿ ದುಡ್ಡು? 350ಅಮ್ಮ. 300 350 ಕಮ್ಮಿ ಇಸ್ಕಮಲ್ಲಪ್ಪ. ಗಿಡ್ಡಮ್ಮ ಕರ್ಕೊಂಬರುತ್ತಲ್ಲ, 350 ಕಮ್ಮಿ ಇಸ್ಕಮಲ್ಲ. ನೀವೆಷ್ಟು ಕೊಡ್ತೀರಾ? 250 300 ಕಣಣ್ಣ. ಡಿಮ್ಯಾಂಡಿಂದ 300 ಕೊಡ್ತಾರೆ, 350. ಇವಾಗ ಡಿಮ್ಯಾಂಡ್ ಇಲ್ವಲ್ಲ, 250. ಪರವಾಗಿಲ್ಲ. ಕೂಲಿ ಆಳುಗಳು ಸಿಗ್ತಾರೆ ನಮ್ಮ. ನಾನು ಹೆಂಗತ್ತ ಗಿಡ್ಡಮ್ಗೆ ಹೇಳ್ತೀನಿ ಕರ್ಕೊಂಬತ್ತೈತತ್ತ. ಕರ್ಕೊಂಬತ್ತಾಳೆ ಹೇಳಣ್ಣ, ಸೇನಾಗ ಕರ್ಕೊಂಬತ್ತಾಳೆ. ನಮ್ಗೆ ಸಿಗ್ತಾವಣ್ಣ. ನಮಗೆ ಕಾಯಮಾಗ ಬರೋ ಅಂಥವ್ರು ಇದ್ದಾರೆ ಕೂಲಿಯರು, ಸಿಗ್ತಾರಣ್ಣ. ಬಂದಿದ್ರಣ್ಣ? ಏನು ಸ್ವಲ್ಪ ಲೆಕ್ಕಾಚಾರ ಮಾಡಿ ಕೊಟ್ಟೋಗ್ಬೇಕಾಯ್ತಮ್ಮ. ದುಡ್ಡು ಸ್ವಲ್ಪ ಕೊಟ್ಟಿರ್ಲಿಲ್ಲ, ಸ್ವಲ್ಪ ಸಂಘದರೆಲ್ಲ ಬರ್ತಾರೆ ಅಂತ ಫೋನ್ ಮಾಡಿತ್ತು ಗಿಡ್ಡಮ್ಮ. ಅದಕ್ಕೆ ಬಂದು ಗಿಡಕ್ಕಂತ ಕೊಟ್ಟೋಗೋಣ ಅಂತೇಳಿ ಬಂದಮ್ಮ. ಸರಿ ಆಯ್ತಣ್ಣ, ಕೊಟ್ಟೋಗ್ರಿ. ಪಾಪ ಎಲ್ಲರಿಗೂ ಕಷ್ಟ ಅಣ್ಣ. ಎಲ್ಲಾರು ಏನೇನೋ ಸಮಸ್ಯೆ ಇರುತ್ತೆ ಅಂತ ತಾನೇ ಪಾಪ ಕೆಲ್ಸಕ್ಕೆ ಹೋಗೋದು. ನಮ್ಮ ಅದಕ್ಕೆ ಲೆಕ್ಕಾಚಾರ ಮಾಡಿ ಕೊಟ್ಟೋಗೋಣ ಅಂತ ಬಂದೆ. ಬರ್ತೀನಮ್ಮ. ಏನ ಆಯ್ತು ನಡಿ, ಅಲ್ಲಿ ಹೋಗೋಣ. ಅಲ್ಲಿ ನಿಂತ್ಕೊಂಡು ಆ ಫೋನ್ನಾಗೆಲ್ಲ ಇದು ಮಾಡ್ತಿ ಹೇಳ್ತೀನಿ. ಮಾಡ್ಕೊಂಡು ಅವ್ರು ಎಲ್ಲರಿಗೂ ಅವ್ರ ಜೊತೆ ಕೂಲಿ ಹೋಗ್ತಾರಲ್ಲ ಅಂಥವ್ರಿಗೆಲ್ಲ ತೋರಿಸ್ಬೇಕು. ಅವಳು ಏಟ್ ಕೊಡ್ತಾಳೆ ನೋಡೋಣ, ಏಟ್ ಕೊಡ್ತಾಳೆ ಏನು ಎತ್ತ ಅಂತೇಳಿ ನೋಡ್ಬಿಟ್ಟು ಸರಿಯಾಗಿ ಅವಳು ಕೊಡೋದೇ 250. ಓದ್ತಾಳಿ ನನಗೆ 350 ಹಾಕೊಟ್ಟೇನು ಪಾಪ ಈ ಅಣ್ಣಯ್ಯ. ಕೊಟ್ಟಿರೋದೇ 250. ಎಲ್ಲ ಬರೀ ಉಳಿಸಿ ಅಂತಾಳೆ. ಹಂಗೆ ಹಿಂಗೆ ಅಂತ ಇವ್ರಿಗೆ ಹೇಳ್ತಾಳೆ. ಇವ್ರು ಸುಮ್ಮನೆ ಆಗ್ಬಿಡ್ತಾರೆ. ಕಮ್ಮನ ಮಂಜಾಕ ತರ್ತಾಗಾದ್ರೆ ಸುಮ್ಮನೆ ಇರಿಸ್ಕೊಂತಾರೆ. ನಮ್ಮನ್ನು ತರ್ತಾಗಾದ್ರೆ ಹಂಗೆ ಜನ. ಅದಕ್ಕೆ ಮತ್ತೆ ನಾವು ಬಿಡು ನಮ್ಮ ಹೊಲ್ದಾಕ ಬರ್ತಾರೆ ಅಂತೇಳಿ ನಾವಿನ್ನೂ ಮುಂಚೆಗೇನೆ ಸಂಘ ಇದ್ದಾವೆ ಅಂತಂದರೆ 1,000 2,000 ನಮ್ಮ ಗುಂಡಪ್ಪ ದುಡ್ಡು ಕೇಳ್ದಟ್ಗೆ ಕೊಡೋದು ಪಾಪ. ಇನ್ನು ಪಾಪ ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ಕಣಣ್ಣ ಅಂತ ಇಸ್ಕೊಂಡು ಹೋಗೋರು. ಕೂಲಿ ಕೆಲ್ಸಕ್ಕೆ ಬರ್ತೀನಿ, ಈ ಹೊಸ ಜನ ಬರ್ತೀನಿ ಅಂತ ಇಸ್ಕೊಂಡು ಕೊಟ್ಟೇ ಇಲ್ಲ. ನೀ ಎತ್ತಾಗಿರ ಅಂಥವ್ರನ್ನ ಜನ ನಂಬಲ್ಲ ಇವಾಗಿನ ಕಾಲದಾಗ. ಹಿಂಗೇನ ಇಂಥವ್ರನ್ನ ಬೇಗ ನಂಬಿಡ್ತಾರೆ. ಬಿಡು ಇಂಥವ್ರೆ ವಾಸೆ, ಇಂಥವ್ರೆ ಒಳ್ಳೆಯವರು ಅಂತ. ಗಿಡಮಕ್ಕ ಗಿಡಮಕ್ಕ ಬರ್ಬೇಕು ಪ್ರತಾಪಣ್ಣ, ಕೂತ್ಕೊ ಬರೋಣ. ಇರ್ಲಿ ಪರವಾಗಿಲ್ಲ. ಅದೇ ಕೂಲಿ ದುಡ್ಡು ಕೊಟ್ಟೋಗೋಣ ಅಂತ ಬಂದೆ. ಬ್ಯಾಂಕಿಗೆ ಹೋಗಿದ್ದ ಸ್ವಲ್ಪ ಲೇಟ್ ಆಯ್ತು ಕಣಮ್ಮ. ನಾನು ಇವಾಗ ಫೋನ್ ಮಾಡೋಣ ಅನ್ಕೊಂಡೆ. ಅಣ್ಣ ಸಂಘದವ್ರದ್ದು ಒಂದು ಪಾಪ ಸಂಘಗಳು ಮಾಡ್ಕೊಂತಾರಲ್ಲ, ಸಂಘ ಕಟ್ಟಬೇಕು ಅಂತ ಪಾಪ ತಾರಾಡ್ತಿರ್ತಾರೆ. ಹೆಂಗೋ ಬಂದಲ್ಲ. ಅದೇನು ಲೆಕ್ಕಾಚಾರ ಹಾಕೋಣ, 350 ಹಂಗೆ. 100 ರೂಪಾಯಿ ತಗೋಬೋದಾಗಿತ್ತು. ಇಲ್ಲ ಅಣ್ಣ, ಕೂಲರ್ ಕೇಳಲ್ಲ. ಅಯ್ಯೋ ಇಲ್ಲೇ ಹೋಗ್ತೀವಿ ಅಂತಾರೆ, ಇಲ್ಲೇ ಮಸ್ತಾಗಿ ಕರೀತಾರೆ, ಹೋಗ್ತೀವಿ ಅಂತಾರೆ. ಗುಂಡಾರ ಹೊಲ್ದಾಗೇನೆ ಮಸ್ತಾಗಿ ಯಾವಾಗಲೂ ಕರೀತಾರೆ. ಯಾವಾಗಲೂ ಅವ್ರ ಹೊಲ್ದಾಗ ಊಟ ಮಟ್ಟ ಬಿಡಿಸೋದಿರುತ್ತೆ ಅಂತ ಅಲ್ಲಿಗೆ ಹೋಗ್ತೀವಿ ಅಂತಾರೆ ಜನ. ನಾನು ಬರ್ರಿ ಅಂತೇಳಿ ಅಲ್ಲಿಗೆ ಹೋಗ್ದಂಗೆ ಮಾಡಿ ನಾನು ಇಲ್ಲೇ ಕರ್ಕೊಂಬಂದಿದ್ದೀನಿ ಅಣ್ಣ. ಒಟ್ಟಿನಲ್ಲಿ ಬರ್ತಾರಲ್ಲ ಅವ್ರಿಗೆ ಯಾತು ಹೇಳೋಕೆ ಹೋಗ್ಬೇಡ ನೀನು. ನಾನೆಲ್ಲ ಕರ್ಕೊಂಬತ್ತೀನಿ. ನಾನು ಅವ್ರ ತಗೇನು ಮಾತಾಡೋಕೋಬೇಡ. ಯೋಟ್ ಕೂಲಿ ಏನು ಯಾರು ಹೇಳೋಕೋಬೇಡ. ನಾನು ಏನಾಯ್ತು ನಾನು ಕರ್ಕೊಂಬರ್ತೀನಿ, ನಾನು ಎಲ್ಲ ಕೊಡ್ತೀನಿ ಅವ್ರಿಗೆ. ನೀನೇನು ಇದು ಮಾಡೋಕೋಬೇಡ. ಕೂಲಿಯರು ಒಬ್ಬರು ಬರೋಲ್ಲ ಇಲ್ಲಾಂದರೆ ಇಲ್ಲಾಂದರೆ ಎಲ್ಲ ಇಲ್ಲೇ ಹೋಗ್ಬಿಡ್ತಾರೆ. ಅದಕ್ಕಾಗಿ ನಾನು ಹಂಗೆ ಹಿಂಗೆ ಅಂತೇಳಿ ಸುಳ್ಳು ಹೇಳಿ ಆ ಗುಂಡೋಳೆನೆಲ್ಲ ಅಲ್ಲಿಗೆ ಯಾಕೆ ಹೋಗ್ತೀರಾ, ಅವನು ಹಂಗೆ ಕೆಲಸ ಮಾಡಲಿಲ್ಲ ಅಂದ್ರೆ ಹಂಗೆ ಹೆಂಗೆ ಬೈತಾನೆ ಅಂತೇಳಿ ಅದು ಇದು ಹೇಳಿ ಕರ್ಕೊಂಬರ್ತೀನಿ. ನೋಡಿ ಲೆಕ್ಕಾಚಾರ ಮಾಡಿ ಕೊಡು. 14,000 ರೂಪಾಯಿ ಆಗುತ್ತೆ. ಒಬ್ಬೊಬ್ಬರದು 4 ಕಾಳು 10 ಆಗ್ಯಾವೆ. 10 ಆಳಿನ ದುಡ್ಡು ಕೊಡಬೇಕು. 350 ಅಂದ್ರೂ 14,000 ರೂಪಾಯಿ ದುಡ್ಡು ಆಗುತ್ತಮ್ಮ. ಒಬ್ಬೊಬ್ರದ್ದು 1,400 ಆಗುತ್ತಣ್ಣ. 1,400 ಇಂಟು 10 14,000 ರೂಪಾಯಿ ದುಡ್ಡು ಆಗುತ್ತೆ. 14,000 ರೂಪಾಯಿ ದುಡ್ಡು ಕೊಡಬೇಕಾಗುತ್ತೆ ನೀನು. ಸರಿ ಅಮ್ಮ, ಆಯ್ತು.
ತಗ ಅದನ್ನೇ ಕೊಟ್ಟವ ನಮ್ಮ ಬಂದೆ 14,000. ಅದು ಲೆಕ್ಕಾಚಾರ ಮಾಡಮ್ಮ, ಇನ್ನೂ ಏಟಾಗುತ್ತೆ ಏನು ಎತ್ತ ಅಂತೇಳಿ. ನೀನು ಅದನ್ನು ಕೊಡೋದಿದ್ರೆ ಲೆಕ್ಕಾಚಾರ ಮಾಡಿ ಹೇಳು, ಕೊಡ್ತೀನಿ. ಇಲ್ಲ ಅಣ್ಣ, ಈಗ 1,400 ಕೂಲಿ, 1,400 ಆಗುತ್ತೆ ಒಬ್ಬೊಬ್ರದ್ದು 4 ಕಾಳಿಗೆ. 10 ತಾಳಿಂದ ಕೊಡ್ಬೇಕು. 10 ತಾಳಿಂದ ಅಂದರೆ ಅಲ್ಲಿಗೆ 1,400 ಇಂಟು 10 14,000 ದುಡ್ಡು. 14,000 ದುಡ್ಡು ಕೊಡು. ತಾಳಮ್ಮ, ಈಗ 14,000 ಐತೆ ತಗ. ನೋಡೋಣ, ನಾನು ಏನೋ ಕೂಲಿಯರ್ನ ಕರ್ಕೊಂಬರ್ತೀನಿ. ಒಂದು 500,000 ಬರೋಲ್ಲ ಅಂತಾರೆ ಎಲ್ಲನ. ಎಲ್ಲ ಇಲ್ಲೇ ಗುಂಡಪ್ಪನಲ್ದಕ್ಕೆ ಹೋಗ್ತೀವಿ ಅಂತಾರೆ. ನಾನು ಅದು ಇದು ಎವಳಿ ಅವ್ನಿಗೇನು ಅಲ್ಲಿಗೇನು ಹೋಗ್ತೀರ ಅಂತೇಳಿ ನಾನು ಕರ್ಕೊಬತ್ತೀನಿ. ಹೆಂಗೆ ಓಡಾಡ್ಕೊಂಡು ಕರೆಯೋದು. ಅಯ್ಯೋ ಒಬ್ಬೊಬ್ರು ಮಂತ 2-3 ತಡಿ ಹೋಗ್ತೀನಿ, ಕಾಲೆಲ್ಲ ನೋಯ್ತಾವೆ. 2-3 ತಡಿ ಓಡಾಡ್ತೀನಿ ಕಣ್ಣಣ್ಣ. ನಿಜವಾಗ್ಲು ಬರ್ರಮ್ಮ ಅಂತ ಬೈನಾಗ್ಲೇ ಹೇಳ್ಬೇಕು. ಎದ್ದಕ್ಕೆ ಬಂದಾಗ ಎದ್ದಕ್ಕೆ ಹೊರಡಿಸ್ಬೇಕು. ಬರ್ರಿ ಅಂತ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಕಣಣ್ಣ. ಅದಕ್ಕೇನೆ ನೋಡು ಹಾಕ್ಯಂಗೆ ಕೊಡೊಂದು 500,000. ಅಲ್ಲ ಕಣಮ್ಮ, ಓದ್ತಡಿನೂ ಕೊಟ್ಟಿದ್ದೀನಿ 350 ಹಂಗೆ ಹಾಕ್ಕೊಂಡು. ನೀವು ಹೇಳಿದ ರೇಟ್ಗೆ ಕೊಟ್ಟಿದ್ನಲ್ಲಮ್ಮ 350 ಹಂಗೆ. ಓದ್ತಡಿನೂ 350 ಹಾಕಿ ಕೊಟ್ಟಿದ್ದೀನಿ ಕೂಲಿನ. ಈ ತಡಿನೂ 350. ಅದಕ್ಕೇನೆ ತಗ. ಅತ್ತಾಗೆ ಇವಾಗ ಒಂದು 500 ರೂಪಾಯಿ ಹಾಕ್ಕೊಡ್ತೀನಿ. ಮುಂದಿನ ತಡಿ ಕೊಡ್ತೀನಿ ತಗ. ಈ ಸತಿ ಟಮಾಟೋ ರೇಟು ಕಡಿಮೆ ಆಗ್ಬಿಟ್ಟೈತಿ. ಮುಂದಿನ ತಡಿ ಟಮಾಟೋ ರೇಟ್ ಚೆನ್ನಾಗಿ ಸಿಕ್ಕಿದೆ, ಕೊಡ್ತೀನಿ ತಗ. 500 1,000 ರೂಪಾಯಿ ದುಡ್ಡು ಕೊಡ್ತೀನಿ ಕಣಮ್ಮ. ಇವಾಗ ಯಾಕಂದರೆ ರೇಟ್ ಕಡಿಮೆ ಆಗೈತೆ, ನೀನೇ ನೋಡಿದೀಯ. ಇವಾಗ 10 ರೂಪಾಯಿ 5 ರೂಪಾಯಿ ಪ್ಯಾಕೆಟ್, 10 20 30 ರೂಪಾಯಿ ಪ್ಯಾಕೆಟ್ ಕೇಳ್ತಾರೆ. ಕೆಜಿ ಮಾರಾರೆ 5 ರೂಪಾಯಿ 10 ರೂಪಾಯಿ ಕೆಜಿ ಟಮಾಟೆ ಹಣ್ಣು ಅಂತಾರೆ. ಆದ್ರೆ ನಾವು ಬಿಡಿಸಿರೋ ಕೂಲಿ ಎಲ್ಲಿ ಬರುತ್ತಮ್ಮ. ಅದಕ್ಕಾಗಿ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ತಕ. 14,000 ರೂಪಾಯಿ ಐತೆ. ಇನ್ನು ಏನು ಲೆಕ್ಕಾಚಾರ ಮಾಡಿ ನಿಂದಕ್ಕೆ ಎಷ್ಟು ಆಳಿದಾವೆ ಇನ್ನೂ ಲೆಕ್ಕಾಚಾರ ಮಾಡ್ಕೆ. ಇನ್ನೊಂದಿಷ್ಟು ಇನ್ನೊಂದೆರಡು ಆಳಿಂದ ಏನೋ ಕೊಡ್ಬೇಕೇನೋ ಯಾವ್ದಂಗಳಿಂದ ಎಲ್ಲ ಬರ್ದಿಕ್ಕೇನಿರ್ತಿಯಲ್ಲ ನೋಡ್ಕೆ. ಸರಿ ಆಯ್ತು ಅಣ್ಣ. ಹೆಂಗ ಬಂದು ಕೊಟ್ಟೋದಿಯಲ್ಲ ಅದೇ ಇವಾಗ ಒಂಥರ ಖುಷಿ. ಹೆಂಗ ಆತ. ಸರಿ ಆಯ್ತತ. ಅರ್ಪಟ್ ಮಾಡ್ಕೆ ಬೇಡಕಣಮ್ಮ. ಕರೆಕ್ಟಾಗೆ ನೋಡಿ ಕೊಡು. ನೋಡಿ ಏನು ಎತ್ತ ಅಂತೇಳಿ ಎಲ್ಲ ವಿಚಾರಿಸಿ ಎಷ್ಟಾಳು ಏನು ಅಂತ. ಒಟ್ಟೆಲ್ಲ 14,000 ಐತಮ್ಮ. ನೀನು ಇವಾಗ ಸದ್ಯಕ್ಕೆ 14,000 ತಂದು ಕೊಡೋಣ ಅಂದೆ, ಕೊಟ್ಟಿದ್ದೀನಿ. ಒಬ್ಬೊಬ್ರು 1,400 ಅಂದೆ. 1,400 ಇಂಟು 10 14,000 ಕರೆಕ್ಟ್ ಆಗೈತೆ. ನೋಡು, ಇನ್ನೂ ಯಾವ್ದಾನ ಲೆಕ್ಕಾಚಾರ ಮಾಡೋದಿದ್ರೆ ಮಾಡ್ಕೊಂಡೋದು ಏನು ಎತ್ತ ಅಂತೇಳಿ ಹೇಳ್ಬಿಡಮ್ಮ. ನೋಡಿ ಅದೃಷ್ಟ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ನೋಡೋಕ್ಕೆ ಒಳ್ಳೆಳು ಅಂತ ಜನ ಹಂಗೆ ಇವಳು ನಂಬ್ಕೊಂಡು ಹೋಗ್ತಾರೆ. ಅವನತ್ತೆ ಎಲ್ಲ ನೋಡಿ ಎಷ್ಟು ನಂಬ್ತಾರೆ. ಹಂಗಂದ್ರೆ ಇವಳಂತ ಕೆಲಸ ಮಾಡ್ತಾವಳೆ. ಅಯ್ಯೋ ದೇವ್ರೆ. ಅಲ್ಲ ಅವ್ರು ಅಷ್ಟೊಂದು ಕಷ್ಟಪಟ್ಟು ಮಾಡಿರೋ ಅಂತ ದುಡ್ಡು ತಿಂದ್ರೆ ಇವಳೇನು ಉದ್ಧಾರ ಆಗ್ತಾಳೆ? ಎಷ್ಟು ಕಷ್ಟಪಟ್ಟು ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡ್ತಾರೆ ಅಂಥವ್ರು ದುಡ್ಡ ತಿಂತಾಳಲ್ಲ ಇವಳಿಗೆ. ಅಲ್ಲ ನೋಡು, 250 ಅಂದ್ರೂ ಒಬ್ಬೊಬ್ರದ 4 ಕಾಳಿಗೆ ಅಂದರೆ 1,000 ರೂಪಾಯಿ ದುಡ್ಡು ಕೊಡ್ತಾಳೆ. 1,400 ಆಗುತ್ತೆ 4 ಕಾಳಿಗೆ. 350 ಅಂದರೆ ಇವಳು ನೋಡಿದ್ರೆ 250 ಹಂಗೆ ಹಾಕ್ಯಂಡು 1,000 ರೂಪಾಯಿ ದುಡ್ಡು ಕೊಡ್ತಾಳೆ. 400 ರೂಪಾಯಿ ಉಳಿಸ್ಕೊಂತಾಳೆ. ಹಿಂಗೆ ಮಾಡ್ತಾಳೆ ನೋಡು. ಒಬ್ಬೊಬ್ರು ಕೆಲಸದಾಗ 100 ರೂಪಾಯಿ ಉಳಿಸ್ಕೊಂಡ್ರೆ ಒಟ್ಟು ದುಡ್ಡಾಗನ. ಅತಿ ಆಸೆ ಅನ್ನೋದು ಬಂದುಬಿಟ್ಟೈತಿ ಇವಳಿಗೆ. ಕಿರು ಅವ್ರು ಬರ್ತಾರಲ್ಲ ಆ ರೊಕ್ಕಮ್ಮನೂ ಮಂಜಕ್ಕ, ಅವಾಗ ಅವ್ರ ಮುಂದೆ ಇನ್ನು ನಾಲ್ಕು ತೋರ್ಸೋಣ. ಅದೆಲ್ಲ ಅವಳು ಎಷ್ಟು ಕೊಡ್ತಾಳೆ ಎಲ್ಲ ನೋಡ್ಬಿಟ್ಟು ಕೂಲಿ ದುಡ್ಡ ಅವಾಗ ಇವಳು ಬಂಡವಾಳ ಎಲ್ಲ ಬಯಲು ಮಾಡಬೇಕು. ಇವಳ ಜೊತೆ ಯಾರು ಹೋಗ್ದಂಗೆ ಆಗಬೇಕು. ಇವಳನ್ನ ಇಲ್ಲಿ ಊರಾಗ ಯಾರು ಕರಿದಂಗೆ ಆಗಬೇಕು. ಯಾರು ಕರಿಯಲ್ಲ. ನಾವು ಹಂಗೆ ಕರಿತಿದ್ವಿ. ಇವಳು ಸಮಾಸ ಬೇಡ ಅಂತ ಯಾರು ಕರಿಯಲ್ಲ. ಆಮೇಲೆ ಈ ಅಪ್ಪಗೂ ಹೇಳಿದ್ರೆ ಆಯ್ತು ಹೇಳು. ನೋಡೋಣ ಹಿಂಗೆ ಮಾಡ್ತಾ ಪಾಪ ನೀನು ಇಷ್ಟು ಹಾಕ್ಕೊಟ್ರು ಕೂಲಿಯರ್ ನೀನು ಬೈಕೋಬೇಕಲ್ಲ ಅವಣ್ಣೆ ಅಂತನೂ. 250 ಹಾಕ್ಕೊಡ್ತಾನೆ ಅಂತೇಳಿ ನೀನು ಬೈಕೋಬೇಕಲ್ಲ ಅಂತ ಹೇಳಿ ಹೇಳಿರಾತು. ಕರ್ಕೊಂಬ ಅಂತ ಯಾರು ಹೋಗ್ದಂಗಿದ್ರೆ ಸರಿಯಾಗುತ್ತೆ. ಅವಾಗ ಇವಳು ಒಬ್ಬಳೆ ಎಲ್ಲಿ ಹೋಗ್ತಾಳೆ. ಅವರು ಅವಾಗ ಯಾರನ್ನೂ ಕರಿಯಲ್ಲ. ಇಂತಳಂಬದು ಗೊತ್ತರೆ ವಾಲ್ಗಳಾಕೆ ಬಿಡಿಸ್ಕೊಂಬಲ್ಲ. ಪಾಪ ಕಷ್ಟಪಟ್ಟು ಮಾಡಿರೋ ದುಡ್ಡ ಹಿಂಗೆ ತಗೊಂಡ್ರೆ ಹೆಂಗಮ್ಮ? ಅಲ್ಲ ಎಷ್ಟು ಬೇಜಾರಾಗುತ್ತೆ ನನಗಂತೂ. ಎಷ್ಟು ಕಷ್ಟ. ಒಂದಿನ ಆಗ್ಲಲ್ಲ ನಾವು ಹೊಲ್ದಾಗ ಕೆಲಸ ಮಾಡೋದಂದ್ರೆ ಏನು ಸುಮ್ಮನೆ ಅಲ್ಲ. ಒಂದು ಕಳೆ ತೆಗಿಯೋದೇ ಆಗಿರ್ಬೋದು. ಎಷ್ಟು ಕಷ್ಟ. ಎಷ್ಟೊತ್ತಿಗೆ ಹೋಗ್ತೀವಪ್ಪ ಮನೆ ತಕ್ಕೆ, ಎಷ್ಟೊತ್ತಿಗೆ ಬೈಗಾಗುತ್ತಪ್ಪ ಅನಿಸುತ್ತೆ. ಹಂಗೆ ಪಾಪ ಕಷ್ಟಪಟ್ಟು ಕೆಲಸ ಮಾಡೋ ಅಂತಾರೆ ದುಡ್ಡ ತಿಂತಾಳಲ್ಲ ಇವಳಿಗೆ ಏನೋ ಅನ್ಸತ್ತು. ನೋಡೋರಲ್ಲ ವೀಕ್ಷಕರೇ, ಈ ಗಿಡ್ಡಮ್ಮ ಹಿಂಗೆ 350 ಕೂಲಿ ಹಾಕೊಟ್ರು 250 ಕೊಟ್ಟಿರೋದು ಅಂತ ಈ ರೀತಿ ಮಾಡ್ತಾ ಇದ್ದಾಳೆ. ಎಷ್ಟು ಸತಿ ಹಂಗೆ ಮಾಡೋಳ ಗೊತ್ತಿಲ್ಲ. ನಮ್ಮ ಮೇಲೆ ಸಿಟ್ಟಿಗೆ ಕರ್ಕೊಂಡು ಹೋಗ್ತಾಳೆ ಎಲ್ಲಾರನು. ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಗಿಡ್ಡಮ್ಮ ಕರ್ಕೊಂಡು ಹೋಗ್ತಾಳೆ. ಇವಳ ಜೊತೆಗೆ ಹೋದ್ರೆ ಆರಾಮಾಗಿರ್ಬೋದು ಅಂತ ಹೇಳಿ ಹೋಗ್ತಾರಲ್ಲ ಜನ ನಂಬ್ಕೊಂಡು. ನೋಡ್ರಿ, ಇವಾಗ ನಾವು ನಿಯತ್ತಾಗೆ ಕರೆದು ನಿಯತ್ತಾಗಿ ಕೂಲಿ ದುಡ್ಡು ಕೊಡೋ ಅಂಥವ್ರಿಗೆ ನಂಬಲ್ಲ ಜನ. ಹಿಂಗೇನಾದರೂ ಮಾಡೋ ಅಂಥವ್ರಿಗೆ ಬೇಗ ನಂಬಿಡ್ತಾರೆ. ಅದಕ್ಕೇನೆ ನೋಡ್ರಿ, ಇವಾಗ ಅವರು 350 ಹಾಕ್ಕೊಟ್ರು 250 ಅಂತೇಳಿ ಸುಳ್ಳು ಹೇಳ್ಬಿಟ್ಟು 250 ಕೊಡ್ತಾ ಇದ್ದಾಳೆ. ಹಿಂಗೆ ಮಾಡೋದು ಯಾವ ರೀತಿ ನ್ಯಾಯ ಅಲ್ವಾ?
ನೋಡ್ತಾ ಇರಿ ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.